ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮರ್ಥ್ ಜೊತೆಗೆ ನಮ್ಮ ಪ್ರತಿನಿಧಿ ಒಂದು ಬಸವರಾಜ್ ಒಂದು ಮಾತುಕತೆ ನಡೆಸಿದ್ದಾರೆ. ಏನು ಹೇಳಿದ್ದಾರೆ ಸಮರ್ಥ್ ನೋಡೋಣ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಈಗಾಗಲೇ ಒಂದು ಪ್ರಚಾರವನ್ನು ಏನು ಶುರು ಮಾಡಿದ್ರೆ, ನಿನ್ನೆಯಿಂದ ನಾಮಪತ್ರವನ್ನು ಸಜ್ಜಿ ಪ್ರಚಾರವನ್ನು ಶುರು ಮಾಡಿದ್ರೆ, ಏನು ಹೇಳಕ್ಕೆ ಇಷ್ಟ? ಇಲ್ರಿ, ಎಲ್ಲರಿಗೂ ಬರೀ ಹಬ್ಬದ ಶುಭಾಶಯಗಳು ಕೊಡಕ್ಕೆ ಅಡ್ಡಾಡ್ತಿದ್ವಿ ನಾವು. ಇವಾಗ ಇದು ಆಮೇಲೆ ಈಗಿನ ಬಕ್ಕಪ್ಪನ ಗುಡಿನಲ್ಲೂ ನಾವು ಪ್ರಸಾದ ಸೇವೆ ಎಲ್ಲ ಮಾಡಿದ್ವಿ ಅಷ್ಟೇ. ಈದ್ ಮುಬಾರಕ್ ಅಂತ ಹೇಳ್ತಿದ್ವಿ ಅಷ್ಟೇ ರೀ. ಇದು ಮುಬಾರಕ್ ಅಂತ. ಏನೋ ಬಿ.ಫಾರ್ಮ್ ಸಿಕ್ಕಿದೆ ಅಂತ ಮಾಹಿತಿ ಬಂದಿರ್ತಕ್ಕಂಥ. ಇಲ್ರಿ, ಏನೋ ಘೋಷಣೆ ಆಗಿಲ್ರಿ ಸರ್. ಘೋಷಣೆ ಆಗ್ಲಿ. ಈ ಬಗ್ಗೆ ಇದಕ್ಕೆ ಅಧಿಕೃತ ಮಾಹಿತಿ ಏನೋ ಬಂದಿಲ್ಲ? ಇಲ್ರಿ, ಏನು ಮಾಹಿತಿ ಬಂದಿಲ್ಲ. ಘೋಷಣೆ ಆಗ್ಲಿ ಸರ್. ಇವತ್ತಿಲ್ಲ ಅಂದ್ರೆ ನಾಳೆ ಆಗ್ತದ್ರಿ ಸರ್. ವಿಶ್ವಾಸ ಇತ್ತು ಅನ್ಸುತ್ತೆ, ಅದೇ ಕಾರಣಕ್ಕೆ ಇವ್ರು ನಾಮಪತ್ರ ಸಲ್ಲಿಸಿದ್ದೇನೆ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ವಿಶ್ವಾಸ ಐತಿ. ಆಮೇಲೆ ಇದು ಮೋರ್ ಜಸ್ಟ್ ಒಂದು ಸೇಫ್ಟಿ ಕನ್ಸರ್ನ್ ಇಂದ, ಯಾಕಂದ್ರೆ ಇದು ಪದ್ಧತಿ ಬಹಳ ಟೈಮ್ ಆಗೈತಿ. ಹಿಂಗೆ ಚೂರು ಘೋಷಣೆ ಆಗಕ್ಕಿಂತ ಮುಂಚೆನೆ ನಾಮಪತ್ರ ಹಾಕ್ತಿವಿ ನಾವು ಅಷ್ಟೇ ರೀ ಸರ್. ಅಜ್ಜ 6 ಸಲ ಗೆದ್ದ ಕ್ಷೇತ್ರ ಇದು. ಏನ್ ಹೇಳಕ್ ಇಷ್ಟಪಡ್ತಾರೆ ಅಜ್ಜನ ಬಗ್ಗೆ? ಅಜ್ಜಾರು ಎಲ್ಲರಿಗೂ ಅಜ್ಜಾರು ಒಂದ್ ಅಪ್ಪುಜಿ ಹಂಗ. ನಾವು ಚೂರು ಹಂಗೆ ಎಲ್ಲರ ಜೊತೆ ಆ ಭರೋಸೆ ಇಟ್ಕೊಂಡು ನಡಿತೀವಿ ಅಂತ ಹೇಳ್ತೀವ್ರಿ ಸರ್. ಮೊದಲಾದ್ರೆ ಎಸ್ ಮಲ್ಲಿಕಾರ್ಜುನ ಶಾಮನೂರ್ ಶ್ರೀಶಂಕರಪ್ಪ ಒಂದು ಅಪ್ಪ ಮಗನ ಜೋಡಿ ಇತ್ತು. ಈಗ ಮತ್ತೊಂದು ಅಪ್ಪ ಮಗನ ಜೋಡಿ ಇದೆ. ಏನ್ ಅನ್ಸ್ತದೆ? ಹ್ಞೂ ಸರ್, ಹಂಗೆ ಇರ್ಬೇಕು ಅಪ್ಪ ಮಗ ಮಧ್ಯ. ಹ್ಞೂನ್ರಿ, 2 ಕ್ಷೇತ್ರಗಳಲ್ಲಿ, ಉತ್ತರ ಮತ್ತು ದಕ್ಷಿಣ ಕ್ಷೇತ್ರ. ಹ್ಞೂನ್ರಿ, ಡೆಫಿನೆಟ್ಲಿ ಆಗ್ತದ್ರಿ ಸರ್. ಈಗಾಗಲೇ ಯಾವುದೇ ಒಂದು ಅಧಿಕೃತ ಮಾಹಿತಿ ಬಂದಿಲ್ಲ. ಆದ್ರೂ ಈ ಒಂದು ಮೂಲಗಳ ಪ್ರಕಾರ ಅವರಿಗೂ ಕೂಡ ಒಂದು ವಿಶೇಷವಾಗಿ ಏನು ಈಗಾಗಲೇ ಬಿ.ಫಾರ್ಮ್ ಘೋಷಣೆ ಆಗಿರ್ತಕ್ಕಂಥದ್ದು ಸ್ಪಷ್ಟ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ತಮ್ಮ ಪ್ರಚಾರವನ್ನ